ಸಾವರ್ಕರರ ಚರಿಷ್ಮಾ ಇಂಪಾರ್ಟೆಂಟಾ ಚುನಾವಣಾ ಆಯೋಗದ ಗೌರವ ಇಂಪಾರ್ಟೆಂಟಾ? ಸಾವರ್ಕರ್ ಬಗ್ಗೆ ರಾಹುಲ್ ಗಾಂಧಿ ಏನೋ ಅಂದರು ಅಂತ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ಕೇಸ್ ಆಗುತ್ತೆ, ರಾಹುಲ್ ಗಾಂಧಿ ಬಂದು ಕ್ಷಮೆ ಕೋರ್ತಾರೆ, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಆದರೆ ಚುನಾವಣಾ ಆಯೋಗದ ಬಗ್ಗೆ ಯಾರೇನು ಮಾತಾಡ್ಕೊಂಡು ಹೋದ್ರು ನೀವು ಸುಮ್ಮನೆ ಇರ್ತೀರಿ. ಇಲ್ಲ, ಚುನಾವಣಾ ಆಯೋಗ ನೋಡಿಸ್ಕೊಟ್ಟಿದೆ ಅವರಿಗೆ. ನನಗೆ ಗೊತ್ತಿರುವಂತೆ ಚುನಾವಣಾ ಆಯೋಗ ನೋಡಿಸ್ಕೊಟ್ಟಿದೆ. ಅವ್ರ ವಕೀಲ ಮೂಲಕ ಸಾವರ್ಕರ್ ವಿಷಯಕ್ಕೆ ಬಂದರೆ ನಾವು ಡೀಲ್ ಮಾಡ್ತೀವಿ, ಚುನಾವಣಾ ಆಯೋಗದ ವಿಷಯಕ್ಕೆ ಬಂದರೆ ಅವ್ರು ಮಾಡ್ಕೊಳ್ಳಿ ಅಂತ. ಅಲ್ಲ, ಚುನಾವಣಾ ಆಯೋಗ ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ. ಚುನಾವಣಾ ಆಯೋಗ ತನ್ನ ರಕ್ಷಣೆ ಬೇಕು ಅಂತ ಚುನಾವಣಾ ಆಯೋಗಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಅದಕ್ಕೆ ಬೇಕಾದಂಥ ಜವಾಬ್ದಾರಿಯನ್ನು ಮಾಡ್ಬೋದು. ಚುನಾವಣಾ ಆಯೋಗದ ಮೇಲೆ ಯಾರಾದರೂ ದೂರಿದರೆ, ಯಾರಾದರೂ ಸಂವಿಧಾನಬದ್ಧ ಜವಾಬ್ದಾರಿಯವರು ದೂರಿದರೆ ಉತ್ತರ ಕೊಡಲಿಕ್ಕೆ ಆಗದೇ ಇರುವಷ್ಟು ದುರ್ಬಲವಾಗಿ ಚುನಾವಣಾ ಆಯೋಗ ಇಲ್ಲ. ಆ ಸೆಷನ್ ಕಾಲದಿಂದ ಚುನಾವಣಾ ಆಯೋಗ ಸ್ವಲ್ಪ ಶಕ್ತಿ ಪಡೀತಾ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಚುನಾವಣಾ ಆಯೋಗ, ಅದು ಯಾವ ಚುನಾವಣಾ ಆಯೋಗ ಆದರೂ ಕೂಡ ಚುನಾವಣಾ ಆಯೋಗ ಕೊಡುವಂಥ ಉತ್ತರಗಳು ಮತ್ತು ಪ್ರತಿಕ್ರಿಯೆಗಳೇ ಆ SIR ಬಗ್ಗೆ ಅವರ ಆರೋಪ ಸುಳ್ಳು ಅನ್ನೋದು ಸಾರ್ವಜನಿಕರಿಗೆ ಸತ್ಯ ಅರ್ಥ ಆಗ್ತಾ ಬಂದಿದೆ. ಮೋದಿ ಅಮಿತ್ ಶಾ ಅವರ ದೃಷ್ಟಿಯಲ್ಲಿ ಕರ್ನಾಟಕದ BJP ದಿವ್ಯ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ಅನ್ಸೋದಿಲ್ವಾ? ಇಲ್ಲಿಷ್ಟೆಲ್ಲ ಗೊಂದಲಗಳಿದ್ದಾವೆ ಸರ್, ಬಹಿರಂಗವಾಗಿ ಮಾತಾಡ್ತಾರೆ, ಯಾವುದಕ್ಕೂ ತಲೆ ಹಾಕೋದಿಲ್ಲ ಅವರು. ಉಳಿದ ರಾಜ್ಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ, ಉಳಿದ ರಾಜ್ಯಗಳ ಸಂಘಟನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಿಜಾನ ಸುಳ್ಳ? ನೀವು ನಮ್ಮನೆ ಎಲ್ಲಾದರೂ ಒಂದು ಹಂಚು ಗಡಿಬಿಡಿಯಾಗಿ ಸ್ವಲ್ಪ ನೀರು ಬರ್ತಾ ಇದ್ದರೆ ಮನೆಯಲ್ಲಿದ್ದವ್ರು ಒಂದು ಸತಿ ರಿಪೇರಿ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ. ಹಾಗೆ ನಮ್ಮಲ್ಲೇ ರಿಪೇರಿ ಆಗುತ್ತೆ ಆಗಿದೆ ಏನೂ ತೊಂದರೆ ಇಲ್ಲ. ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದು ಸರಿಪಡಿಸುವಂಥ ಶಕ್ತಿ ಈ ರಾಜ್ಯಕ್ಕಿದೆ. ಹಾಗಾಗಿ ಆಗುತ್ತೆ, ಏನೂ ತೊಂದರೆ ಇಲ್ಲ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ಸರ್, ಇದು ಇತ್ತೀಚೆಗೆ 2023ರಲ್ಲಿ ಹೊಸದಾಗಿ ಆಯ್ಕೆ ಆಗಿರೋಂಥ MLAಗಳು ನೋಡಿದ್ರೆ ಎಲ್ಲ ರೌಡಿಗಳು, ಗೂಂಡಾಗಳು ಮತ್ತು ಬೆಟ್ಟಿಂಗ್ ದಂಧೆ ನಡೆಸುವಂಥವ್ರು ಇಂಥವರೇ ಬಂದಿದ್ದಾರೆ. ಸೊ ನಿಮ್ಮನ್ನು ನಾವು ಸರಳ ಸಜ್ಜನಿಕೆ ಎಲ್ಲ ಪಕ್ಷಗಳಿಂದಲೂ ಕೂಡ ಸೊ ನಿಮ್ಮನ್ನು ನಾವು ನೋಡೋದಾದರೆ ನಿಮ್ಮಂಥ ರಾಜಕಾರಣಿಗಳು ಇಲ್ಲಿಗೆ ಕೊನೆಯಾಗಿದೆ. ಸೊ ಇದೊಂದು ಹೊಸ ಪರ್ವ ಸ್ಟಾರ್ಟ್ ಆಗ್ತಿದೆ ಸರ್ ಈಗೆಲ್ಲ. ಸೊ ಏನಾಗ್ಬೋದು ಇನ್ನು ರಾಜಕೀಯ ಮುಂದಿನ ದಿನಗಳಲ್ಲಿ? ನೀವು ಒಂದು ಸರ್ತಿ ಅಸೆಂಬ್ಲಿಯಲ್ಲಿ ಒಂದು ಚರ್ಚೆ ಬಂತು, ಅಸೆಂಬ್ಲಿಯಲ್ಲ ಕೌನ್ಸಿಲಲ್ಲಿ ಒಂದು ಚರ್ಚೆ ಬಂತು. ಈ ನ್ಯಾಯಾಂಗ ಮೇಲೋ ಕಾರ್ಯಾಂಗ ಮೇಲೋ ಶಾಸಕಾಂಗ ಮೇಲೋ ನ್ಯಾಯಾಂಗ ಮೇಲೋ ಅನ್ನೋದ್ರ ಬಗ್ಗೆ ಚರ್ಚೆ ಬಂತು. ನಮ್ಮ ಸುರೇಶ್ ಕುಮಾರ್ ಅವರು, YS ದತ್ತರವರು ಕೂಡ ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಕೊನೆಗೆ ಎಲ್ಲ ಆದ ನಂತರ ಎಲ್ಲರೂ ಕೂಡ ಕೆಲವರು ನ್ಯಾಯಾಂಗ ಇದ್ದದಕ್ಕೋಸ್ಕರ ಈ ದೇಶ ಉಳಿದಿತ್ತು, ಸುಪ್ರೀಂ ಕೋರ್ಟ್ ಇಲ್ಲದೇ ಇದ್ದ ದೇಶ ಏನೋ ಆಗ್ತಿತ್ತು ಅಂತ ಹೇಳಿದರು. ಕೆಲವರು ಅಧಿಕಾರಿಗಳ ಬಗ್ಗೆ ಮಾತಾಡಿದರು. ಇಂಥ ಅಧಿಕಾರಿ ಇದ್ದ, ಅವನು ತನ್ನ ಪೆನ್ನು ಕೂಡ ತನ್ನ ಖಾಸಗಿ ಕೆಲಸಕ್ಕೆ ತನ್ನ ಪೆನ್ನನ್ನೇ ಉಪಯೋಗಿಸ್ತಿದ್ದ ಅಂತ ಹೇಳಿದರು. ಮತ್ತು ಕೆಲವರು ರಾಜಕಾರಣಿಗಳ ಬಗ್ಗೆ, ಆದರ್ಶಗಳ ಬಗ್ಗೆ ಮಾತಾಡಿದರು. ಆಗ ನಾಣ್ಯ ಹೇಳ್ತಾರೆ ಅಂದರೆ ಕಾರ್ಯಾಂಗವೂ ಮೇಲೂ, ನ್ಯಾಯಾಂಗವೂ ಮೇಲೂ, ಶಾಸಕಾಂಗವೂ ಮೇಲೂ. ಆದರೆ ಇವರೆಲ್ಲರನ್ನ ಆಯ್ಕೆ ಮಾಡೋದು ಜನಾಂಗ ಒಂದು ರೂಪಾಯಿ ಆಸೆ ಆಕಾಂಕ್ಷೆಗಳಿಲ್ಲದೆ ಸರ್ವಶ್ರೇಷ್ಠ ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡ್ತೇನೆ ಅಂತ ನಿರ್ಧಾರ ಮಾಡಿದಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಉತ್ತರ ನಂಗೆ ಇಲ್ಲಿವರೆಗೆ ಸಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.